ಗದಗ ಜಿಲ್ಲೆಯಾದ್ಯಂತ ಮುಂಗಾರು ಅಬ್ಬರ. ರಸ್ತೆ ತುಂಬೆಲ್ಲ ಚರಂಡಿ ನೀರು, ಜನರು ಹೈರಾಣಾಗಿದ್ದಾರೆ. ನಗರದ ಮಧ್ಯಭಾಗದ ಪಂಚರ ಹೊಂಡ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಚರಂಡಿ ತುಂಬಿ ರಸ್ತೆ ಮೇಲೆ ಈ ಗಲೀಜ್ ನೀರು ಹರಿದು ಹೋಗ್ತಾ ಇದೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಗರದ ಪ್ರಮುಖ ವ್ಯಾಪಾರಿ ಕೇಂದ್ರದ ಚರಂಡಿ ದುಸ್ಥಿತಿಗೆ ಆಗ್ರಹಿಸಿದ್ದಾರೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಮಳೆ ಬರುತ್ತೆ, ಮುಂಗಾರು ಮಳೆ, ಅದರ ಮುನ್ನ ಎಚ್ಚೆತ್ತುಕೊಳ್ಬೇಕು. ಈ ಚರಂಡಿ ದುರಸ್ತಿ ಕಾರ್ಯವನ್ನು ಮಾಡಬೇಕು. ಇದರಿಂದ ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ, ಆ ಗಲೀಜ್ ನೀರು ರಸ್ತೆಯಲ್ಲಿ ಬಂದರೆ ಓಡಾಡೋದಕ್ಕೆ ಎಷ್ಟು ಮಟ್ಟಿಗೆ ಕಷ್ಟ ಆಗುತ್ತೆ ಅನ್ನುವಂತಹ ಪರಿಜ್ಞಾನ ಅಧಿಕಾರಿಗಳಿಗಿರಲ್ಲ. ಈ ಮಳೆ ಬಂದ ಮೇಲೆ ಅಯ್ಯೋ ಅದನ್ನು ಮಾಡಿಸ್ಬೇಕಾಗಿತ್ತು, ಇದನ್ನು ಮಾಡಿಸ್ಬೇಕಾಗಿತ್ತು, ಅವಾಗ ಬರ್ತಾರೆ. ನೋಡಿ ಯಾವ ರೀತಿ ಆ ಗಲೀಜ್ ನೀರು ಹರಿದು ಹೋಗ್ತಾ ಇದೆ. ಅದರಲ್ಲಿ ಜನಸಾಮಾನ್ಯರು ಓಡಾಡ್ತಾ ಇರ್ತಾರೆ. ಇದರಿಂದ ಎಷ್ಟರ ಮಟ್ಟಿಗೆ ಇನ್ಫೆಕ್ಷನ್ ಆಗುತ್ತೆ ಜನಗಳಿಗೆ, ಇದರಿಂದ ರೋಗ ರುಜಿನ ಎಷ್ಟರ ಮಟ್ಟಿಗೆ ಹರಿದಾಡುತ್ತೆ, ಎಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ ಅಧಿಕಾರಿಗಳು. ಮುಂಜಾಗ್ರತಾ ಕ್ರಮವಾಗಿ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಏನೇನಾಗಿದೆ, ಯಾವ್ಯಾವ ಚರಂಡಿ ಸರಿ ಇಲ್ಲ, ಅವ್ಯವಸ್ಥೆ ಉಂಟಾಗಿದೆ, ಅದನ್ನ ದುರಸ್ತಿ ಕಾರ್ಯ ಮಾಡೋದಕ್ಕೆ ಮುಂದಾಗಬೇಕು. ಅದನ್ನು ಬಿಟ್ಬಿಟ್ಟು ಆರಾಮಾಗಿರ್ತಾರೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಪಾಪ ಈ ಜನಸಾಮಾನ್ಯರು ಪಡುವಂತಹ ಕಷ್ಟ ಇದೆಯಲ್ಲ, ನಿಜಕ್ಕೂ ಹೇಳತೀರದಾಗಿ. ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಹೇಳಿ ಸ್ಥಳೀಯರು ಎಷ್ಟೇ ಬಾರಿ ಒತ್ತಾಯ ಮಾಡಿದ್ರು, ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಕೂಡ